ಅದನ್ನ ಎದುರಿಸೋ ಶಕ್ತಿ ನನಗಿದೆ. ಅದೇನು ಅಂತ ಹೇಳು ಅಜ್ಜಿ. ಅರ್ಜುನ್ ಹೇಳ್ದೆ ತಾನೆ, ತಾಳ್ಮೆ ಇರ್ಲಿ. ನೀನ್ ಯಾರು? ನಾನಿನ್ನ ಎಲ್ಲಿಂದ ಕರ್ಕೊಂಡು ಬಂದೆ? ಯಾಕೆ ಮನೇಲಿಟ್ಟು ಬೆಳೆಸ್ದೆ? ಇದೆಲ್ಲದಕ್ಕೂ ಉತ್ತರ ಇದೆ. ಈ ರೀತಿ ನಾಟಕ ಮಾಡಿ ನಮ್ಮ ಮನೆಯವ್ರನ್ನ ನಂಬಿಸ್ಬೋದು, ನನ್ನನ್ನಲ್ಲ. ನಾನು ಹೇಳಿದ್ದು ಸರಿ ತಾನೆ? ಇಲ್ಲಿ ಬನ್ನಿ. ಇಲ್ಲಿ ಕರೆದ್ರಾ? ಬನ್ನಿ. ಬಂದ್ರೆ ಏನ್ ಕೊಡ್ತೀರಾ? ಬನ್ನಿ ಅನ್ನಲ್ಲ. ಬಂದ್ರೆ ಮುತ್ತು ಕೊಡ್ತೀರಾ? ಸರಿ, ಕೊಡ್ತೀನಿ ಬನ್ನಿ. ಇಷ್ಟೊತ್ತಲ್ಲಿ ಯಾರ ಕಣ್ಣಿಗೂ ಕಾಣದೆ ಬಚ್ಚಿಟ್ಕೊಂಡು ಮಾಡೋ ಪೂಜೆ ಆದರೂ ಯಾವುದದು? ಅದೇನು ಪೂಜೆ ಮಾಡ್ತಾಳೋ ನೋಡ್ತೀನಿ, ಕಂಡು ಹಿಡಿತೀನಿ. ಏನು ನೋಡ್ತಾ ಇದ್ದೇನೆ ನಾ ಇಲ್ಲಿ? ಏನು ನಡೀತಾ ಇದೆ ಇಲ್ಲಿ? ಇದೆಲ್ಲ ನಿಜನಾ? ಇಷ್ಟೊತ್ತಲ್ಲಿ ಯಾರ ಕಣ್ಣಿಗೂ ಕಾಣದೆ ಬಚ್ಚಿಟ್ಕೊಂಡು ಮಾಡೋ ಪೂಜೆ ಆದರೂ ಯಾವುದದು? ಅದೇನು ಪೂಜೆ ಮಾಡ್ತಾಳೋ ನೋಡ್ತೀನಿ, ಕಂಡು ಹಿಡಿತೀನಿ. ಏನು ನೋಡ್ತಾ ಇದ್ದೇನೆ ನಾ ಇಲ್ಲಿ? ಏನು ನಡೀತಾ ಇದೆ ಇಲ್ಲಿ? ಇದೆಲ್ಲ ನಿಜನಾ? ಆದಷ್ಟು ಬೇಗ ಸಿಗ್ಲಿ ಭಗವಂತ. कर्पूरगौरं करुणावतारं संसारसारं भुजगेन्द्रहारं कर्पूरगौरं करुणावतारं संसारसारं भुजगेन्द्रहारं सदा ओम नमः शिवाय. ओम नमः शिवाय. वसन्तं हृदयारविन्दे भवं भवानी सहितं नमामि, भवं भवानी सहितं नमामि. ಏನಾಯ್ತು ಮಯೂರಿ? ಯಾಕಿಷ್ಟು ಗಾಬರಿಲಿದೆಯಾ? ಹರ್ಷ, ಅದು ಆಗ್ಬಾರ್ದಾಗೋಗಿದೆ. ಅರ್ಜುನ್ ನಮ್ಮನ್ನ ಫಾಲೋ ಮಾಡ್ತಿದ್ದಾನೆ. ಅವನ ಕಣ್ಣಿಗೆ ನಾವು ಬಿದ್ರೆ ಕಷ್ಟ. ಬೇಗ ನಡಿ, ಅವನಿಂದ ಮೊದಲು ನಾವು ತಪ್ಪಿಸ್ಕೋಬೇಕು. ಒಳ್ಳೇದಾಯ್ತಲ್ಲ ಮಯೂರಿ. ಅರ್ಜುನ್ಗೆ ನನ್ಗೆ ಗೊತ್ತಿರೋ ಅಮೃತನ ವಿಚಾರನೆ ಎಲ್ಲ ಹೇಳಬೇಕು. ಅವನೇ ಬರ್ತಿರೋದು ಒಳ್ಳೇದೇ ಆಯ್ತಲ್ಲ ಮಯೂರಿ. ಅಯ್ಯೋ, ಅದನ್ನೆಲ್ಲ ಇವಾಗ ಹೇಳ್ಕೊಂಡು ಕೂರೋ ಸಮಯ ಅಲ್ಲ ಹರ್ಷ. ಬೇಗ ನಡಿ, ಮೊದಲು ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗೋಣ. ಅವನ್ ಕೈಗೆ ಸಿಗಾಕೊಂಡ್ರೆ ಕಷ್ಟ ಆಗುತ್ತೆ. ಆಮೇಲೆ ನೀನು ಅವ್ನ್ ಏನ್ ಹೇಳಿದ್ರು ಅವ್ನು ನಂಬಲ್ಲ. ಬೇಗ ನಡಿ, ಬೇಗ. ನೀನು ಹೇಳ್ತಿರೋದು ಸರಿಯಾಗಿದೆ ಮಯೂರಿ. ಈಗ ತಾನೇ ಬೈದು ಮನೆಯಿಂದ ಹೊರಗೆ ಹಾಕಿದ್ದಾನೆ. ಸರಿಯಾದ ಸಮಯ ನೋಡಿ ಬಾಂಬ್ ಹಾಕ್ಬೇಕು ಅವನಿಗೆ. ಹಾಗಾದ್ರೆ ಬೇಗ ಹೋಗು. ಅಲ್ಲ ಮಯೂರಿ, ಒಂದು ನಿಮಿಷ. ಅಲ್ಲ, ಅವನಿಗೆ ಇದನ್ನೆಲ್ಲ ಹೇಳಿದ್ರೆ ಏನು ತಪ್ಪು? ಅದು ಅಲ್ಲದೆ ನಾನು ಒಬ್ಬನೇ ಏನು ಇಲ್ವಲ್ಲ, ನೀನು ಜೊತೆಗೆ ಇದೆಯಲ್ಲ. ಮಯೂರಿ, ನನಗನ್ಸತ್ತೆ ಅರ್ಜುನ್ ನನ್ನ ಮಾತು ಕೇಳಿದ್ರು ಕೇಳ್ಬೋದು ಅನ್ಸತ್ತೆ. ವಿಚಾರ ಏನಂದ್ರೆ ಅಮೃತ ಮನುಷ್ಯಳೇ ಅಲ್ಲ. ಸುಳ್ಳು ಹೇಳಕ್ ನನಗೇನು ತಲೆ ಕೆಟ್ಟಿದ್ಯೇನೋ? ನಾನು ಮನೇಲೇ ಇದ್ದೀನಿ. ನಿನಗೆ ನನ್ನ ಮಾತು ಮೇಲೆ ಅನುಮಾನ ಅಲ್ವಾ? ನಿಮ್ಮ ಅಣ್ಣ ಇದ್ದಾನೆ, ಅವನ ಹತ್ರನೇ ಮಾತಾಡು. ಏನಾಯ್ತು? ಯಾರು ಫೋನು? ಅರ್ಜುನ್ ಮಾಡಿದ್ದಾನೆ.
ಮಾತಾಡೋನ್ ಜೊತೆ. ಹಲೋ, ಹಾಂ ಹೇಳು ಅರ್ಜುನ್. ಅಣ್ಣ ನಿಜ ಹೇಳು, ಮಯೂರಿ ಎಲ್ಲಿದ್ದಾಳೆ? ಇದೆಂಥ ಪ್ರಶ್ನೆನೋ? ಮಯೂರಿ ಇಲ್ಲೇ ಇದ್ದಲ್ಲ ಮನೇಲಿ, ನನ್ನ ಪಕ್ಕದಲ್ಲೇ ನಿಂತಿದ್ದಾಳೆ. ಬಿಟ್ಬಿಡಿ, ನನ್ ಕೂಗ್ ಯಾರಿಗೂ ಕೇಳ್ತಾ ಇಲ್ವಾ? ಇಲ್ಲಿ ಇವನಿದ್ರೆ ಅಲ್ಲಿರೋನ್ ಯಾರು? ತಾಯಿ ತನ್ನ ಅಮ್ಮನೂರ್ ಮುಂದೆ ಇಟ್ಟು ಅವನನ್ನು ಕೂರ್ಸಿ ಕಟ್ಟು ಅಂತ ಹೇಳಿಲ್ವೇನೆ? ಕಟ್ತೀನಿ ಅಜ್ಜಿ. ಕಟ್ಟು ಜಾಜಿ ಕಟ್ಟು. ನಿದ್ದೆ ಬಂದರೆ ವಿಗ್ರಹ ಕದಿಯಕ್ಕಾಗಲ್ಲ ಅಂತ. ಇಲ್ಲಮ್ಮ, ಹಾಗಾಗೋಕ್ಕೆ ಚಾನ್ಸೇ ಇಲ್ಲಮ್ಮ. ನಿಮ್ಮ ಇಡೀ ಕುಳ್ಳಿನೇ ಜಾಲಾಡಿದ್ದೀವಿ. ಮಿಮಿಕ್ರಿ ಮಾಡಬೇಡಿ. ವಿಗ್ರಹ ಎಲ್ಲಿದೆ ಹೇಳಿ. ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸ್ಬೇಡಿ. ಪೊಲೀಸ್ನವ್ರು ಮನೆಯೆಲ್ಲ ಹುಡುಕಿದ್ದಾರೆ, ಮುಚ್ಚಿಟ್ಟಿದ್ದಾರೆ, ಅವ್ರಿಗೆ ಸಿಗ್ತಾ ಇರಲಿಲ್ವಾ? ನನ್ನ ಗಂಡನ ಬಗ್ಗೆ ಚೀಪಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಲಾಕರಿಂದ ವಿಗ್ರಹ ಕದ್ದಿದ್ದು ನೀವು. ವಿದ್ಯಾಧರವ್ರೆ, ಆ ಹಳೆ ರೇಡಿಯೋನ ತೊಗೊಂಬರ್ತೀರಾ? ಇವತ್ತು ದೀಪ ಅವಳ ಗೊಂಬೆಗಳು ಮದುವೆ ಮಾಡ್ತಾ ಇದ್ದಾಳೆ. ಮನುನ ಅದರಿಂದ ಆದಷ್ಟು ದೂರ ಇಡಿ. ನೀವೇನು ತಲೆ ಕೆಡ್ಸ್ಕೊಬೇಡಿ ವಿದ್ಯಾ ಅವರೇ, ನಾನು ನಮ್ಮ ಸ್ಟಾಫ್ ಕಮಲಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಅರೆ ಒಂದು ಮಾತ್ರ ನಿಜ, ಐ ಲವ್ ಯು ಲಾಟ್ ಬೇಬಿ. ಐ ಲವ್ ಯು ಸೋ ಮಚ್. ಮನೆ, ಹೆಂಡತಿ, ಇರಿಟೇಷನ್, ಬಟ್ ಯುವರ್ ಬ್ಯೂಟಿ ಈಸ್ ಮೈ ಇನ್ಸ್ಪಿರೇಷನ್. ಸಿದ್ಧಾಂತ್, ನಮ್ಮ ಅಪಾರ್ಟ್ಮೆಂಟ್ಗೆ ಒಬ್ಳು ಹೊಸ ಕೆಲಸದವಳು ಸೇರ್ಕೊಳ್ಳೋ ಹಾಗೆ ಕಾಣ್ತಾ ಇದೆ. ಅದೇ ನಮ್ಮ ಎದುರು ಮನೆ ಸುಬ್ಲಕ್ಷ್ಮಿ ಇದ್ದಾಳಲ್ಲ, ಅವಳಿವತ್ತು 3 ಮನೆ ಪಾತ್ರೆ ತೊಳೆದಿದ್ದಾಳೆ. ಹೌದಾ? ಗುರುಮೂರ್ತಿ ಅವ್ರು ಏನಾದ್ರೂ ಕೆಲಸ ಕಳ್ಕೊಂಡ್ರೆ ಸುಬ್ಲಕ್ಷ್ಮಿನ ಹೊಸ ಕೆಲ್ಸಕ್ಕೆ ಸೇರಿಸ್ಬೋದಾ ಅಂತ. ಹಂಗೆ ಏನ್ಲ ರಾಮ, ಇದು ಒಳ್ಳೆ ಜಾತ್ರೆ ಥರ ಆಗೋಯ್ತೈತೆ. ಇದನ್ನ ಹಾಕೊಂಡು ಈಚೆ ಕಡೆಗೆ ಹೋದ್ರೆ ಜನ ಹೆಂಗೆಂಗೋ ನಕ್ಬಿಡ್ತಾರಲ್ಲೋ. ರಾಮೋರೆ, ನೀವು ನನ್ನ ಮಾತು ಕೇಳ್ತಿದ್ರ ಸೂರಜಣ್ಣನ ಬದಲಿ ಪಪ್ಪ ಜೈಲಿಗೆ ಹೋಗ್ತಾರೆ. ಪಪ್ಪಕ್ ಫಾಸಿ ಆಗ್ತದಂತ. ನಾನೇ ಸಾಯಿಸಿದ್ದು ಪೂಜಾಕನ್ನ. ಪೂಜಾ ಕೂನಿ ಮಾಡಿದ್ದು ನಾನು. ನಾನೇ ಪೂಜಾಕನ್ ಕೊಂದಿದ್ದು. ಖರೆ ಅಂದ್ರು ಅಕ್ಕಿ ಕೂನಿ ಮಾಡಿದ್ದು ನಾನು. ನನ್ನ ಮದುವೆಯಂತೆ, ಓಹ್ ನನ್ನ ಮದುವೆಯಂತೆ, ಖ್ಯಾತನ ಜೊತೆ ಮದುವೆಯಂತೆ. ನಿನ್ನಿಂದ ನನ್ನ ಮಾಸ್ಟರ್ ಪ್ಲಾನೇ ಹಾಳಾಯ್ತಲ್ಲೋ. ಮಧುರ DC ಆದರೆ ವಿಕ್ರಮ್ ಸಿಂಹಂಗೆ ಬಲ ಬರುತ್ತೆ. ಈ ಮನೆನ ಹಾಳು ಮಾಡಬೇಕು ಅಂತ ನಾನು ಎಂತೆಂಥ ಪ್ಲಾನ್ ಮಾಡಿದ್ದೀನಿ ಗೊತ್ತಾ? ಮೇಘನ ನನ್ನನ್ನು ನಂಬಿದಾಳೆ. ನಾನು ಹೇಗೆ ಹೇಳ್ತೀನೋ ಹಾಗೆ ನಡ್ಕೋತಾ ಇದ್ದಾಳೆ. ಅವಳಿಗೆ ಈಗ ನಾನೇ ಗುರು. ವಿಕ್ರಮ್ ಸಿಂಹ ಕುಡಿತಕ್ಕೆ ದಾಸ ಆಗಿ ಮನೇಲಿ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಅವನು ನೋಡ್ಕೊಂಡು ಮೇಘನ ಇಲ್ಲಿ ಸಾಯ್ತಾಳೆ.